ನಮಸ್ತೆ ಫ್ರೆಂಡ್ಸ್, ಈ ದಿನ ನಿಮಗೆ ಈ ವಿಡಿಯೋದಲ್ಲಿ ಆಷಾಢ ಮಾಸದ ಮಹತ್ವವನ್ನು ತಿಳಿಸ್ಕೊಡ್ತೀನಿ. ಹಾಗೂ ಈ ಆಷಾಢ ಮಾಸದಲ್ಲಿ ಏನು ವಿಶೇಷವಾಗಿ ನಾವು ಯಾವ ಪೂಜೆಯನ್ನು ಮಾಡ್ಕೋಬಹುದು ಮತ್ತು ಹೇಗೆ ಇದು ಆರಾಧನೆ ಮಾಡ್ಕೋಬೋದು, ನಾವು ಯಾವುದಕ್ಕೆ ಶ್ರೇಷ್ಠವಾಗಿದೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸ್ಕಿಪ್ ಮಾಡ್ದಂಗೆ ಪೂರ್ತಿಯಾಗಿ ನೋಡಿ. ಈ ಆಷಾಢ ಮಾಸದಲ್ಲಿ ಬರೋ ಅಂಥ ಆಷಾಢ ಶುಕ್ರವಾರಗಳನ್ನ ಗುಪ್ತ ಆಷಾಢ ನವರಾತ್ರಿ ಅಂತ ಹೇಳ್ತಾರೆ. ಈ ಶರನ್ನವರಾತ್ರಿಗಳು 4 ನವರಾತ್ರಿಗಳು ಬರ್ತವೆ. ಅದರಲ್ಲಿ ಮೊದಲನೇದಲ್ಲಿ ಮಾಘ ಗುಪ್ತ ನವರಾತ್ರಿ ಅಂತ ಬರುತ್ತೆ, ಜನವರಿ ಫೆಬ್ರವರಿನಲ್ಲಿ ಬರುತ್ತೆ. ಹಾಗೂ ಚೈತ್ರ ಮಾಸದಲ್ಲೂ ಕೂಡ ಚೈತ್ರ ನವರಾತ್ರಿ ಅಂತ ಬರುತ್ತೆ, ಮಾರ್ಚ್ ಮತ್ತು ಏಪ್ರಿಲ್ನಲ್ಲಿ ಬರುತ್ತೆ. ಆಷಾಢ ಗುಪ್ತ ನವರಾತ್ರಿ ಈಗ ಜೂನಿಂದ ಜುಲೈಯಲ್ಲಿ ಬರುತ್ತೆ. ಶರನ್ನವರಾತ್ರಿ ಸೆಪ್ಟೆಂಬರಿಂದ ಅಕ್ಟೋಬರ್ ಬರುತ್ತೆ. ಅದು 9 ದಿವಸಗಳು ಮಾಡೋ ಅಂಥದ್ದು. ಈ ಆಷಾಢ ಮಾಸದಲ್ಲಿ ದೇವಿ ಸಾಧನೆಗೆ ತುಂಬ ವಿಶೇಷವಾದ ಮಾಸ ಇದು. ಹಾಗಾಗಿ ಈ ಆಷಾಢ ಮಾಸದಲ್ಲಿ ಈಗ ಬರ್ತಾ ಇದೆ ಮುಂದಿನ ಶುಕ್ರವಾರದಲ್ಲಿ, ಅದರಲ್ಲಿ ನೀವು ಯಾವ ಪೂಜೆಯನ್ನು ಮಾಡ್ಕೋಬೋದು, ಹೇಗೆ ಮಾಡ್ಕೋಬೋದು ಅಂತ ನನಗೆ ಗೊತ್ತಿರೋ ಅಷ್ಟು ನಿಮಗೆ ತಿಳಿಸ್ಕೊಡ್ತೀನಿ. ಈ ಆಷಾಢ ಗುಪ್ತ ನವರಾತ್ರಿಯಲ್ಲಿ ಶುಕ್ರವಾರ ದಿವಸ ನಾವು ತಾಯಿ ಜಗನ್ಮಾತೆಯ ದುರ್ಗಾದೇವಿಯ ಆರಾಧನೆ ಮಾಡಿದ್ರೆ ನಮಗೆ ತುಂಬ ಎನರ್ಜಿ ಬರುತ್ತೆ ಮತ್ತು ತುಂಬ ಆಶೀರ್ವಾದ ಸಿಗುತ್ತೆ. ಆ ತಾಯಿ ಸೇವೆ ಮಾಡಿದ್ರೆ ನಮಗೆ ತುಂಬ ಒಳ್ಳೆಯದಾಗತ್ತೆ. ಹಾಗಾಗಿ ಈ ಗುಪ್ತ ಆಷಾಢ ನವರಾತ್ರಿನಲ್ಲಿ ದೇವಿ ಸಾಧನೆ ಮಾಡಬೇಕಾದ್ರೆ ದುರ್ಗಾ ದೇವಿ ಸಾಧನೆನ ನಾವು ಮಾಡಬೇಕು. ಆ ದೇವಿ ಸಾಧನೆ ಮಾಡಬೇಕಾದ್ರೆ ನಾವು ಒಂದು ಪ್ರತ್ಯೇಕವಾದ ಒಂದು ಮಣೆ ಇಟ್ಟು ದೇವ್ರ ಮನೆಯಲ್ಲಿ ಪೂರ್ವಾಭಿಮುಖವಾಗಿ ಕುತ್ಕೊಂಡು ನಾವು ಪೂಜೆ ಮಾಡೋ ರೀತಿಯಲ್ಲಿ ಒಂದು ಮಣೆ ಇಟ್ಟು ಶುಕ್ರವಾರ ದಿವಸ ಈಗ ಪೂಜೆ ಮಾಡ್ತಕ್ಕಂಥದ್ದು. ಒಂದು ಮಂಡಲ ಹಾಕಿ, ದುರ್ಗಾ ಮಂಡಲ ಹಾಕಿ ಅದರಲ್ಲಿ ಕಳಶ ಸ್ಥಾಪನೆ ಮಾಡಿ 4 ಕಡೆನೂ ದೀಪದ ಸ್ತಂಭ ಇಟ್ಟು ಅಲ್ಲಿ ಪೂಜೆ ಮಾಡ್ತಕ್ಕಂಥದ್ದು ಇದು ನಿಯಮ ಇದೆ. ಈ ನವರಾತ್ರಿನಲ್ಲಿ ಯಾವುದೇ ವಿಶ್ ಇಟ್ಕೊಳ್ಳೋದಾಗಲಿ, ನನಗೆ ಈ ಕೆಲಸ ಆಗಬೇಕು, ನನಗೆ ಇಂಥ ಕೆಲಸ ಮಾಡಿಕೊಡಿ, ಅದಕ್ಕೆ ನಾನು ಮಾಡ್ತಾಯಿದ್ದೀನಿ, ಯಾವುದೋ ಅರ್ಕೆ ಇದೆ ಮಾಡ್ತಾಯಿದ್ದೀನಿ ಅಂತ ಈ ಆಷಾಢದಲ್ಲಿ ಯಾವತ್ತೂ ಮಾಡಬಾರ್ದು. ಯಾಕೆ ಅಂತಂದರೆ ನಮಗೆ ವಿಶು ಅರ್ಕೆಗಳ್ನ ನಾವು ಬೇರೆ ಟೈಮ್ನಲ್ಲಿ ಮಾಡ್ಕೋಬೋದು. ಆದರೆ ಈ ಸಮಯದಲ್ಲಿ ನಾವು ಆ ತಾಯಿ ಶಕ್ತಿನ ನಿರಾಕಾರವಾಗಿ ನಾವು ನಮ್ಮ ಭಕ್ತಿಯಿಂದ ನಾವು ಸೇವೆ ಅಂತ ಮಾಡಬೇಕು. ನಾವು ಆ ತಾಯಿಗೆ ನಾವು ಸೇವೆ ಮಾಡಬೇಕು, ಪೂಜೆ ಮಾಡಿ ಅವಳನ್ನ ಆರಾಧನೆ ಮಾಡಿ ಸ್ತೋತ್ರಗಳು ಓದಿ ಜಪಗಳು ಮಾಡಿ ಅವಳನ್ನ ಆಧ್ಯಾತ್ಮಿಕವಾಗಿ ನಾವು ಸಾಧನೆ ತಾಯಿ ಸೇವೆ ಮಾಡಿ ನಾವು ಅವಳ ಶಕ್ತಿನ ನಾವು ಪಡ್ಕೋಬೇಕು. ಯಾಕೆ ಅಂತಂದರೆ ನಾವು ಆಷಾಢ ಶುಕ್ರವಾರಗಳಲ್ಲಿ ನಾವು ದೇವಿ ಆರಾಧನೆ ಮಾಡಿದಾಗ, ಅವಳ ಸೇವೆ ಮಾಡಿದಾಗ ನಮಗೆ ಅನಂತವಾದ ಶಕ್ತಿ ಬರುತ್ತೆ. ನಮ್ಮ ಔರಾದಲ್ಲಿ ತುಂಬ ಕ್ಲೆನ್ಸ್ ಆಗುತ್ತೆ. ಹಾಗೂ ದೈಹಿಕವಾಗಿ ಮಾನಸಿಕವಾಗಿ ನಮಗೆ ಶಕ್ತಿ ಬರುತ್ತೆ. ಆ ತಾಯಿ ದೈಹಿಕವಾಗಿ ಮಾನಸಿಕವಾಗಿ ಶಕ್ತಿ ಕೊಡ್ತಾಳೆ. ಆ ದೈಹಿಕವಾಗಿ ಮಾನಸಿಕವಾಗಿ ನಮ್ಗೆ ಶಕ್ತಿ ಕೊಟ್ಟಾಗ ನಮ್ಮ ಜ್ಞಾನ ವೃದ್ಧಿ ಆದಾಗ ಏನೇ ಸಮಸ್ಯೆ ಬಂದರೂ ನಾವೇ ಬಿಡಿಸ್ಕೋಬೋದಲ್ವ. ಅಂಥ ಶಕ್ತಿನ ಆ ತಾಯಿನ ದೇವಿ ನಮಗೆ ಕೊಡ್ತಾಳೆ. ಹಾಗಾಗಿ ನಾವು ಯಾವುದೇ ಅರಕೆ ಆಗ್ಬೋದು, ವಿಷ ಆಗ್ಬೋದು, ಏನೂ ಇಟ್ಕೋಬಾರ್ದು. ತಾಯಿ ಸೇವೆ ಮಾಡಬೇಕು. ಶುಕ್ರವಾರ ದಿವಸ ಕಳಶ ಸ್ಥಾಪನೆ ಮಾಡಿಕೊಂಡು ತಾಯಿಗೆ ನಮ್ಮ ಯಥಾಶಕ್ತಿ ಹೇಗಾಗುತ್ತೋ ಹಾಗೆ ನಾನು ಹೇಳ್ಕೊಡ್ತೀನಿ. ನಾನು ಮುಂದಿನ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ, ಸರಳವಾಗಿ ತೋರಿಸ್ತೀನಿ ಹೇಗೆ ಮಾಡ್ಕೋಬೋದು ಅಂತ. ನೀವು ಮನೆಯಲ್ಲಿ ಯಾವುದೇ ಪೂಜೆಗಳು ಮಾಡ್ತೀರ ಅದೇ ರೀತಿಯೇ ಇರುತ್ತೆ. ಆದರೆ ಒಂದು ಮಂಡಲ ಹಾಕ್ಕೊಂಡು ಅದನ್ನು ಹೇಗೆ ಜೋಡಿಸ್ಕೋಬೇಕು, ಏನನ್ನು ನೀವು ಅವತ್ತಿನ ದಿನ ಯಾವ ಮಂತ್ರ ಹೇಳಬೇಕು, ಏನು ಸ್ತೋತ್ರ ಹೇಳಬೇಕು ಅನ್ನೋದನ್ನು ನಾನು ಹೇಳ್ಕೊಡ್ತೀನಿ. ಪ್ರಸಾದಗಳು ಏನು ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಉಳಿದಿದ್ದೆಲ್ಲ ಪೂಜೆಗಳು ನೀವು ಹೇಗೆ ಮಾಡ್ತೀರೋ ಅದೇ ರೀತಿಯೇ ಇರುತ್ತೆ. ಅವತ್ತು ಒಂದು ದಿನ ಮಾಡ್ತಕ್ಕಂಥದ್ದು. ಮತ್ತು ಇನ್ನೊಂದು ಶುಕ್ರವಾರ ಬರುತ್ತೆ. ಈ ಆಷಾಢದಲ್ಲಿ ಎಷ್ಟು ಶುಕ್ರವಾರಗಳು ಬರುತ್ತೆ ಅಷ್ಟು ಶುಕ್ರವಾರಗಳು ಕೂಡ ನೀವು ಮಾಡ್ಬೋದು. ಅಥವಾ ನನಗೆ ಮಂತ್ಲಿ ಸೈಕಲ್ ಬರುತ್ತೆ, ಅಷ್ಟು ಶುಕ್ರವಾರ ಸಿಗಲ್ಲ ಅಂದ್ರೂ ನೀವು 2 ಸಿಗುತ್ತಾ 2 ಮಾಡಿ, 3 ಸಿಕ್ಕಿದ್ರೆ 3 ಮಾಡಿ. ಅಥವಾ 3 ಸಿಗಲ್ಲ ನನಗೆ, ಅಥವಾ ನನ್ನ ಕೈಲಿ ಆಗೋದಿಲ್ಲ, ಅಷ್ಟು ಸಮಯ ಇಲ್ಲ ನನಗೆ, 1 ಮಾಡ್ತೀನಿ ಅಂದರೂ ಖಂಡಿತ 1 ಮಾಡಿ. ನೀವು 1 ಮಾಡಿ. 1 ದುರ್ಗಾ ಆರಾಧನೆ ಮಾಡಿದ್ರೂ ಈ ಆಷಾಢದಲ್ಲಿ ನಿಮ್ಗೆ ಅಷ್ಟು ಶಕ್ತಿ ಎನರ್ಜಿ ಬರುತ್ತೆ. ಹಾಗಾಗಿ ನೀವು ಈ ಸಮಯನ ಬಿಡ್ದಂಗೆ ನೀವು ಹೆಣ್ಮಕ್ಳುಗಳು ಇದನ್ನು ಮಾಡಬೇಕು. ಇದು ತುಂಬ ಒಂದು ಸ್ವಲ್ಪ ಪ್ರೊಸೀಜರ್ ಇದೆ, ನಿಯಮ ಇದೆ, ಅದನ್ನೆಲ್ಲ ನಾನು ಹೇಳ್ಕೊಡ್ತಾ ಹೋಗ್ತೀನಿ. ಈ ಆಷಾಢದಲ್ಲಿ ಪ್ರತಿ ಶುಕ್ರವಾರನೂ ಆಷಾಢದಲ್ಲಿ ಎಷ್ಟು ಶುಕ್ರವಾರ ಬರುತ್ತೆ, ಆಷಾಢ ಮುಗಿಯೋಷ್ಟರಲ್ಲಿ ಅಷ್ಟು ಶುಕ್ರವಾರನೂ ನೀವು ಮಾಡ್ಬೋದು. ಅವತ್ತು ದಿನ ಮಾತ್ರ ಮಾಡೋದು, ಮತ್ತು ಮುಂದಿನ ವಾರ ಮಾಡೋದು. ಪ್ರತಿದಿನ ಮಾಡೋಂಗಿಲ್ಲ. ಪ್ರತಿ ಶುಕ್ರವಾರ ಯಾವಾಗ ಬರುತ್ತೆ ಆವಾಗ ಮಾತ್ರ ದುರ್ಗಾ ಮಂಡಲ ಹಾಕ್ಕೊಂಡು ಒಂದು ಕಳಶ ಸ್ಥಾಪನೆ ಮಾಡಿಕೊಂಡು ಸುತ್ತ 4 ದಿಕ್ಕುಗಳಲ್ಲೂ 4 ದೀಪಗಳನ್ನ ಇಟ್ಕೊಂಡು ನೀವು ದುರ್ಗಾ ಮಂತ್ರಗಳನ್ನ ಹೇಳಿ ನೈವೇದ್ಯ ಮಾಡಿ ಮಾಡ್ತಕ್ಕಂಥ ಪೂಜೆ ಇದು.
ಈ ನೈವೇದ್ಯಕ್ಕೆ ನೀವು ಬೆಲ್ಲದನ್ನ ಮಾಡಬೇಕು, ಹಾಗೂ 8 ಉದ್ದಿನ ವಡೆನ ಮಾಡಬೇಕು, ಮತ್ತು ಹೆಸರುಬೇಳೆನ ನೀವು ಮಾಡಿ, ಹೆಸರುಬೇಳೆ ಕೋಸಂಬರಿ ಅಂತೀವಲ್ಲ ಅದನ್ನು ಮಾಡಿ ನೀವು ನೈವೇದ್ಯ ಇಟ್ಟು ಪೂಜೆ ಮಾಡ್ತಕ್ಕಂಥದ್ದು. ಹಾಗೂ ಆವತ್ತಿನ ದಿನ ನೀವು ಬೆಳಿಗ್ಗೆ ಹಣ್ಣು ಹಾಲು ಏನಾದರೂ ತೊಗೊಂಡು ನೀವು ಇದ್ದು ಸಂಜೆಗೆ ನೀವು ರಾತ್ರಿ ಎಲ್ಲ ಪೂಜೆ ಮಾಡಿ ಆರತಿ ಮಾಡಿ ಸಂಜೆ ಬೇಕಾದರೆ ಯಾರಿಗಾದ್ರೂ ಕುಂಕುಮ ಕೊಟ್ಟು ಅರಿಶಿನ ಕುಂಕುಮ ಕೊಟ್ಟು ಮುತ್ತೈದೆಯರಿಗೆ ನೀವು ಮಾಡ್ಬೋದು. ಆವತ್ತಿನ ದಿನ ಒಂದು ದಿನ ಮಾಡ್ತೀನಿ ಅನ್ನೋರು, ಅಥವಾ 4 ದಿನ 3 ವಾರ 4 ವಾರ ಮಾಡ್ತೀನಿ ಅನ್ನೋರು ಕೊನೆ ವಾರದಲ್ಲಿ ನೀವು ಅರಿಶಿನ ಕುಂಕುಮ ಮುತ್ತೈದೆಯರಿಗೆ ಕೊಡ್ಬೋದು. ಒಂದು 5 ಜನ ಮುತ್ತೈದೆಯರಿಗೆ ನಿಮ್ಮ ಕೈಲಾದಷ್ಟು ಒಂದು ಬ್ಲೌಸ್ ಪೀಸ್ ಇಟ್ಟು, ತೆಂಗಿನಕಾಯಿ ತಾಂಬೂಲ ಇಟ್ಟು, ಬಳೆ ಕೂತ್ಕಣೆ ಎಲ್ಲ ಇಟ್ಟು, ನೀವು ಬಾಗಿಣ ಸಾಮಾನು ಇಟ್ಟು ಅವರಿಗೆ ಕೊಡುವಂಥದ್ದು. ಹಾಗೂ ಒಬ್ಬರಿಗೆ 5 ಜನದಲ್ಲಿ ಒಬ್ಬರು ಹಿರಿಯ ಮುತ್ತೈದೆಗೆ ನೀವು ನಿಮ್ಗೆ ಶಕ್ತಿ ಇದ್ದಷ್ಟು ಒಂದು ಸೀರೆನೂ ಸೇರಿಸಿ, ನೀವು ಮಡ್ಲಕ್ಕಿನ ಸೇರಿಸಿ ನೀವು ಅವರಿಗೆ ಕೊಟ್ಟರೆ ನೀವು ಅಲ್ಲಿ ದೇವಿಗೆ ನೀವು ಅರ್ಪಿಸ್ದಂಗಾಗುತ್ತೆ. ಈ ರೀತಿ ಇದೆಲ್ಲ ನಿಯಮಗಳಿರುತ್ತೆ. ನಾನು ಇನ್ನು ಮುಂದೆ ಒಂದೊಂದಾಗಿ ಹೇಳ್ಕೊಡ್ತೀನಿ. ನೀವು ಯಾರಾದರೂ ಭಕ್ತಿಯಿಂದ ಇಚ್ಛೆಯಾಗಿ ನಾನು ಏನಾದರೂ ಮಾಡಬೇಕು ಶುಕ್ರವಾರ ದಿವಸ ಅಂತ ಅನ್ನೋರು ಈ ಆಷಾಢ ಗುಪ್ತ ನವರಾತ್ರಿನ ನೀವು ಮಾಡ್ಬೋದು. ನಿಮಗೆ ತುಂಬ ಶಕ್ತಿ ಸಂಚಯ ಆಗುತ್ತೆ, ಮನೆಯಲ್ಲೆಲ್ಲ ಪಾಸಿಟಿವ್ ಎನರ್ಜಿ ಬರುತ್ತೆ, ತುಂಬ ಒಳ್ಳೆಯದಾಗುತ್ತೆ. ನಿಮಗೆ ಮಾನಸಿಕವಾಗಿ ದೈಹಿಕವಾಗಿ ಶಕ್ತಿ ಬರುತ್ತೆ, ಆ ತಾಯಿಯ ಆಶೀರ್ವಾದ ಸಿಗುತ್ತೆ. ನಾವು ಏನೂ ಯಾವುದೂ ನಮಗೆ ನಿರೀಕ್ಷೆ ಇಲ್ಲದೇ ನಾವು ಸೇವೆ ಮಾಡ್ತೀವಿ, ಆವಾಗ ತಾಯಿಯ ತಾನಾಗೇ ಕೊಡ್ತಾಳೆ. ಏನೂ ಕೇಳ್ದೇ ನಾವೇನೋ ಹೇಳ್ದಲೇ ಕೊಡೋ ಅಂಥವಳು ಯಾರಾದರೂ ಇದ್ದಾರೆ ಅಂತಂದರೆ ತಾಯಿ ಮಾತ್ರನೇ ಸಾಧ್ಯ. ಮಕ್ಕಳಿಗೆ ಏನು ಬೇಕು ಅಂತ ಅವಳಿಗೆಲ್ಲ ಅರ್ಥ ಆಗುತ್ತೆ. ಅವಳಿಗೆ ಯಾವ ಟೈಮ್ಗೆ ಏನು ಕೊಡಬೇಕು ಅಂತ ಆ ತಾಯಿನೇ ಕೊಡ್ತಾಳೆ. ಅದು ತಾಯಿಗೆ ಬಿಟ್ಟರೆ ಇನ್ಯಾರಿಗೂ ಸಾಧ್ಯ ಇಲ್ಲ ಕೊಡೋದಕ್ಕೋಸ್ಕರ. ಅದಕ್ಕೇ ಆ ತಾಯಿಗೆ ನಾವೇನೂ ಇಲ್ಲದೇ ನಮ್ಮ ಮನಸ್ಪೂರ್ವಕವಾಗಿ ಭಕ್ತಿ ಶ್ರದ್ಧೆಯಿಂದ ನಾವು ಆ ತಾಯಿನ ಸೇವೆ ಮಾಡಿದ್ರೆ ಆಷಾಢ ಶುಕ್ರವಾರ ದಿವಸ ಎಲ್ಲವೂ ಒಳ್ಳೆಯದಾಗುತ್ತೆ. ಇಡೀ ಕುಟುಂಬ ಫ್ಯಾಮಿಲಿಗೆಲ್ಲ ಒಳ್ಳೆಯದಾಗುತ್ತೆ. ಎಲ್ಲ ರೋಗ ರುಜಿನಗಳಿರಲ್ಲ, ನಮಗೆ ಮಾನಸಿಕ ಶಕ್ತಿ ಬರುತ್ತೆ, ಆರೋಗ್ಯ ಬರುತ್ತೆ, ಮನಿ ಫ್ಲೋ ಆಗುತ್ತೆ, ಎಲ್ಲ ತಾನಾಗೇ ಆಗುತ್ತೆ. ನಾವೇನು ಕೇಳೋದೇ ಬೇಡ, ಆ ತಾಯಿ ಸೇವೆ ಮಾಡಿದ್ರೆ ಸಾಕು, ನಾವು ಅದು ಶಕ್ತಿನ ಪಡ್ಕೋಬೋದು. ಇದನ್ನು ಹೇಗೆ ಮಾಡೋದು ಅಂದ್ಬಿಟ್ಟಿದ್ದೀನಿ ನಾನು ಇನ್ನೊಂದು ಸರಿ ನಿಮಗೆ ಹೇಳ್ತೀನಿ. ಹಾಗೂ ಸರಳವಾಗಿ ನಾನು ಪ್ರಾಕ್ಟಿಕಲ್ ಆಗು ಕೂಡ ತೋರಿಸ್ತೀನಿ ನಿಮಗೆ. ಹಾಗೂ ಅವತ್ತಿನ ದಿನ ನೀವು ಫಲಾಹಾರನ ತೊಗೋಬೇಕು. ನೀವು ನಿರಾಹಾರ ಉಪವಾಸ ಮಾಡಬಾರ್ದು, ಫಲಾಹಾರನ ತೊಗೊಂಡಿರಬೇಕು. ಹಾಲು ಹಣ್ಣು ಅಥವಾ ಒಂದು ಸ್ವಲ್ಪ ಸಿಹಿ ಅವಲಕ್ಕಿ ಈ ರೀತಿ ಏನಾದರೂ ಒಂದಿಷ್ಟು ಹೊಟ್ಟೆಗೆ ತೊಗೊಂಡು ನೀವು ಆವತ್ತೊಂದು ದಿನ ಉಪವಾಸನ ಮಾಡಿ, ರಾತ್ರಿಗೆ ಎಲ್ಲ ಪೂಜೆ ಎಲ್ಲ ಆಗಿ ಅರಿಶಿನ ಕುಂಕುಮ ಎಲ್ಲ ಕೊಟ್ಟು ಒಂದು 8 ಗಂಟೆ ಮೇಲೆ 7:30 8 ಗಂಟೆ ಮೇಲೆ ಆರತಿ ಮತ್ತೆ ಮಹಾಮಂಗಳಾರತಿ ಮಾಡಿ ಆರತಿ ಮಾಡಿ ಲಾಸ್ಟಲ್ಲಿ ಕೊನೆ ಪೂಜೆ ಮಾಡಿ ಆಮೇಲೆ ಕೆಂಪನ ಆರತಿ ಮಾಡಿ ಅದನ್ನು ಸಡಿಲಿಸಿ ಆಮೇಲೆ ನಂತರ ನೀವು ಏನಾದರೂ ಒಂದು ಸ್ವಲ್ಪ ಚಪಾತಿನೋ ಉಪ್ಪಿಟ್ಟು ಆ ರೀತಿ ಊಟ ಮಾಡಬೇಕು. ಹಾಗೂ ಪ್ರತ್ಯೇಕವಾಗಿ ನೀವು ಮಡಿ ಇರೋ ಅಂಥ ಒಂದು ಸಪ್ರೇಟಾಗಿ ನೀವು ಹೆಣ್ಮಕ್ಳುಗಳು ಮಲ್ಕೋಬೇಕು. ಆವತ್ತಿನ ದಿನ ಮಾತ್ರ ಒಂದು ರಾತ್ರಿ. ಬೆಳಿಗ್ಗೆಗೆ ಯಥಾಶಕ್ತಿ ನಿಮ್ಮ ಜೀವನದ ಯಥಾಶಕ್ತಿ ನೀವು ಮಾಡ್ಕೊಂಡು ಹೋಗ್ಬೋದು, ನಿಮ್ಮ ರೀತಿಯಲ್ಲಿ ನೀವು ಮಾಡ್ಕೊಂಡು ಹೋಗ್ಬೋದು. ಬೇರೆ ಯಾವುದೇ ರಿಸ್ಟ್ರಿಕ್ಷನ್ ಇಲ್ಲ. ಅವತ್ತೊಂದಿನ ಮಾತ್ರ ನೀವು ಪೂಜೆ ಮಾಡಿರ್ತೀರಲ್ಲ ಅದರಿಂದ ನೀವು ಪ್ರತ್ಯೇಕವಾಗಿ ಮಲಗಬೇಕು ಮಡಿ ಬಟ್ಟೆ ಮೇಲೆ. ಹಾಗೂ ನೀವು ಪೂಜೆ ಮಾಡಬೇಕಾದ್ರೆ ನೀವು ಕಾಟನ್ ಸೀರೆನ ಉಟ್ಕೊಂಡೆ ಪೂಜೆ ಮಾಡಬೇಕು. ಹಳದಿ ಕಲರ್ ಇರೋವಂಥ ಕಾಟನ್ ಬಾರ್ಡ್ರ್ ಯಾವ ಕಲರಾದ್ರು ಇರಲಿ, ಹಳದಿ ಇರೋವಂಥ ಕಾಟನ್ ಸ್ಯಾರಿನ ನೀವು ಉಟ್ಕೊಂಡು ಪೂಜೆ ಮಾಡಿ ಅವತ್ತು ಪೂಜೆ ಮಾಡಬೇಕಾದ್ರೆ. ಆಮೇಲೆ ಬೇಕಾದ್ರೆ ಮಧ್ಯಾಹ್ನ ಮತ್ತೆ ಯಾವುದಾದ್ರು ಚೇಂಜ್ ಮಾಡ್ಕೊಳ್ಳಿ. ಮತ್ತೆ ಸಂಜೆ ಪೂಜೆ ಮಾಡಬೇಕಾದ್ರೆ ಮತ್ತೆ ಅದೇ ಕಾಟನ್ ಸೀರೆ ಉಟ್ಕೊಂಡು ಪೂಜೆ ಮಾಡಿ. ಇದು ಒಂದು ನಿಯಮ ಇದೆ. ಅದಕ್ಕೆ ಸರಿಯಾಗಿ ಕನ್ಫ್ಯೂಸ್ ಮಾಡ್ಕೊಂಡಂಗೆ ಸರಿಯಾಗಿ ವಿಡಿಯೋನ 2 ಸರಿ ನೋಡಿಕೊಂಡು ನೀವು ಆರಾಧನೆ ಮಾಡಿ. ಅದು ನನ್ನ ಮಂಡಲ ಹೇಗೆ ಬರಬೇಕು ಅಂತ ನಾನು ತೋರಿಸ್ಕೊಡ್ತೀನಿ. 2 ಥರ ತೋರಿಸ್ಕೊಡ್ತೀನಿ ನಾನು. ಒಂದು ಮಂಡಲ ಸಿಂಪಲಾಗಿ ಹಾಕೋಬೋದು, ನೀವು ಮಾಮೂಲಿ ರಂಗೋಲಿನಲ್ಲಿ ಹಾಕೊಳ್ಳೋ ಅಂಥದ್ದು. ಇನ್ನೊಂದು ಕೂಡ ನಾನು ತೋರಿಸ್ಕೊಡ್ತೀನಿ ಹೇಗೆ ನಾವು ಪ್ರಾಕ್ಟಿಕಲ್ ಹಾಕೋದು ಅಂತ. ನಿಮ್ಗೆ ಇನ್ನೂ ಏನಾದರೂ ಕನ್ಫ್ಯೂಸ್ ಆಗಿದರೆ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಈ ಶುಕ್ರವಾರದಿಂದ ಯಾರಾದರೂ ಪ್ರಾರಂಭ ಮಾಡೋದಾದರೆ ಆ ಶುಕ್ರವಾರದ ದಿವಸ ನೀವು ಕಳಸ ಸ್ಥಾಪನೆ ಮಾಡಿಕೊಂಡು ನಾನು ಹೇಗೆ ಹೇಳ್ಕೊಡ್ತೀನಿ ಹಾಗೆ ಮಾಡಿ. ಅಥವಾ ನಿಮಗೇನಾದರೂ ಗೊತ್ತಿದ್ದರೆ ನೀವು ಅದನ್ನು ಏನಾದರೂ ನಿಮಗೆ ಸ್ವಲ್ಪ ಬದಲಾವಣೆ ಏನಾದ್ರು ಮಾಡ್ಕೊಳ್ಳೋಂಗಿದ್ರೆ ಮಾಡಿಕೊಂಡು ಇದನ್ನು ನೋಡಿಕೊಂಡು ಕೂಡ ಮಾಡ್ಕೋಬೋದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ತೆ.